ನೀವಿಬ್ರು ಹೇಳಿರೋ ಮಾತಿಗೆ ಉತ್ತರ ಕೊಡ್ತೇನೆ. ಅವತ್ತು ವಿಕ್ಕಿ ಫಾರ್ಮ್ ಹೌಸ್ ಅಲ್ಲಿ ಇದ್ದಿದ್ ನಿಜಾನೆ. ಅದಾದ್ಮೇಲೆ ತನ್ನ ಫ್ರೆಂಡ್ಸಿಗೆಲ್ಲ ಚೆನ್ನಾಗಿ ಕುಡ್ಸಿ ತನ್ನ ಮೊಬೈಲ್ ಆಗ್ಬಿಡುತ್ತೋ ಅಂತ ಮೊಬೈಲ್ ನ ಅಲ್ಲೇ ಇಟ್ಟು ಸಂಧ್ಯಾ ಹತ್ರ ಬಂದಿದ್ದಾನೆ. ಭಾರ್ಗವಿ, ಏನ್ ಮಾಡ್ತಿದ್ದೀರಾ? ಮದ್ವೆ ಮುಗೀತಲ್ಲ, ಮಾವನ್ ಮನೆ ಕಳ್ಸ್ಕೊಡೋಣ ಅಂತ ಬಂದಿದ್ದೀನಿ. ಏನ್ ಮಾಡ್ತಿದ್ಯಾ ಭಾರ್ಗವಿ? ಮದ್ವೆ ಮನೆ ಇದು, ತಲೆ ಹರಟೆ ಮಾಡ್ಬೇಡ, ಇಲ್ಲಿಂದ ಹೊರಡ್ತಾ ಇರು. ಅಪರಾಧ ಅರೆಸ್ಟ್ ಮಾಡಕ್ಕೆ ಮದ್ವೆ ಆದ್ರೇನು ಮಸಣ ಆದ್ರೇನು ಮಾವ? ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಸಂಧ್ಯಾನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಇದೇ ವಿಕ್ಕಿ. ವಿಕ್ಕಿ ಅಲಿಯಾಸ್ ವಿಕ್ರಮ್ ಭೂಪತಿ. ಇಲ್ಲ, ನಾನೇನು ಮಾಡಿಲ್ಲ. ಸಂಧ್ಯಾನ ನಾನು ಕೊಲೆ ಮಾಡಿಲ್ಲ. ಅಂಕಲ್, ನನ್ನ ನಂಬಿ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನನ್ನ ನಂಬಿ ಅಪ್ಪ. ಅಂಕಲ್, ನಿಜವಾಗ್ಲೂ ಅಂಕಲ್, ನಾನೇನು ಮಾಡಿಲ್ಲ. ಹೇಳಿದ ಸುಳ್ಳನ್ನ ಎಷ್ಟು ಸಲ ಅಂತ ಹೇಳ್ತೀರಾ? ಸಂಧ್ಯಾ ಕೊಲೆ ಆಗಿ ಬಿದ್ದಿದ್ದ ಜಾಗದಲ್ಲಿ ಕೆಲವೊಂದು ವಸ್ತು ಸಿಕ್ಕಿದ್ವು. ಅದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸು ವಿಕ್ರಮ್ ಭೂಪತಿಗೆ ಮ್ಯಾಚ್ ಆಗ್ತಾ ಇದೆ. ಅದೊಂದೇ ಪಾಯಿಂಟ್ ಇಟ್ಕೊಂಡು ಏನು ಮಾಡಕ್ ಆಗಲ್ಲ ಭಾರ್ಗವಿ. ಹಾಗೆ ಹೇಳು ಜೆಪಿ. ಅವತ್ತು ನನ್ನ ಮಗ ನನ್ನ ಫಾರ್ಮ್ ಹೌಸ್ ಅಲ್ಲೇ ಇದ್ದ. ಅವನು ಈ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ. ನೀವಿಬ್ರು ಹೇಳಿರೋ ಮಾತಿಗೆ ಉತ್ತರ ಕೊಡ್ತೇನೆ. ಅವತ್ತು ವಿಕ್ಕಿ ಫಾರ್ಮ್ ಹೌಸ್ ಅಲ್ಲಿ ಇದ್ದಿದ್ ನಿಜಾನೆ. ಅದಾದ್ಮೇಲೆ ತನ್ನ ಫ್ರೆಂಡ್ಸಿಗೆಲ್ಲ ಚೆನ್ನಾಗಿ ಕುಡ್ಸಿ ತನ್ನ ಮೊಬೈಲ್ ಆಗ್ಬಿಡುತ್ತೋ ಅಂತ ಮೊಬೈಲ್ ನ ಅಲ್ಲೇ ಇಟ್ಟು ಸಂಧ್ಯಾ ಹತ್ರ ಬಂದಿದ್ದಾನೆ. ಸಂಧ್ಯಾನ ಕೊಲೆ ಮಾಡಿದ. ಅಷ್ಟೇ ಅಲ್ಲ, ಕೂಡ್ ಹಾಕಿದ ಜಾಗದಲ್ಲಿ ಒಂದು ಸಿಮ್ ಕಾರ್ಡು ಕೂಡ ಸಿಕ್ಕಿದೆ. ಯಾರ್ದು ಅಂತ ಹುಡುಕ್ ನೋಡಿದ್ವಿ. ಅದ್ ಬೇರೆ ಯಾರ್ದು ಅಲ್ಲ, ಇದೇ ವಿಕ್ರಮ್ ಭೂಪತಿದು. ಅದೇನೇ ಆಗಿರ್ಲಿ ಭಾರ್ಗವಿ, ಇಲ್ಲಿ ಮದ್ವೆ ನಡೀತಾ ಇದೆ, ಸುಮ್ನೆ ಮನೆಗೆ ಹೊರಟೋಗೋ ನೀನು. ತಪ್ಪೇನತ್ತೆ? ಕೊಲೆ ನಡೆದು ಹೋಗಿದೆ. ಕೊಲೆ ಮಾಡಿರೋನು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ. ನಮ್ ಹತ್ರ ಇರೋ ಎಲ್ಲಾ ಸಾಕ್ಷಿಗಳು ಬೆರಳು ಮಾಡಿ ತೋರಿಸ್ತಾ ಇದೆ. ಎಲ್ಲಾ ಸಾಕ್ಷಿ ಅಂತ ಹೇಗೆ ಹೇಳ್ತೀಯ? ಅದನ್ನ ಇಲ್ಲಲ್ಲ ಮಿಸ್ಟರ್ ಜೆಪಿ, ಕೋರ್ಟ್ ಅಲ್ಲಿ ಹೇಳ್ತೀನಿ. ಲಾ ಪ್ರಾಕ್ಟೀಸ್ ಬಿಟ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ನೀ ಹೇಳಿದ್ದು. ಲಾ ಪ್ರಾಕ್ಟೀಸ್ ನಿಮ್ಮಪ್ಪ ಅಲ್ಲ, ನಮ್ಮಪ್ಪನೇ ಬಂದ್ ಹೇಳಿದ್ರು ಬಿಡಲ್ಲ. ಭಾರ್ಗವಿ ನೋಡು, ನಿಜವಾಗ್ಲೂ ನಾನು ಈ ಸರಿ ಏನೂ ಮಾಡಿಲ್ಲ. ನನ್ ಮದ್ವೆ ನಡೀತಿದೆ, ಪ್ಲೀಸ್ ಪ್ಲೀಸ್ ಈ ಸರಿ ಬಿಟ್ಬಿಡು. ಸಂಧ್ಯಾ ಇಲ್ಲ ತಾನೆ, ಸುಮ್ನೆ ಯಾಕೆ ನನ್ ಪ್ರಾಣ ತಿಂತಿದ್ಯಾ ನೀನು? ನಿನಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ? ಇಲ್ಲ ರಿತು, ನಾನು ಈ ಸರಿ ನಿಜವಾಗ್ಲೂ ಏನು ಮಾಡಿಲ್ಲ ರಿತು, ನನ್ನ ನಂಬು, ನಾನೇನು ಮಾಡಿಲ್ಲ. ಇಳಿಬಿಲ್ಲದ ನಾಲ್ಗೆ ಎಷ್ಟು ಸಲೀಸಾಗಿ ಸುಳ್ಳು ಹೇಳುತ್ತಲ್ವಾ? ಸಂಧ್ಯಾನ ಕೊಂದು
ಮುಚ್ಚಾಕಿ ಅವಳ ಸಮಾಧಿ ಮೇಲೆ ಮದ್ವೆ ಆಗಿದ್ಯಾ? ಇನ್ಸ್ಪೆಕ್ಟರ್, ನಿಮ್ ಕೆಲ್ಸನ ನೀವು ಮಾಡಿ. ಭಾರ್ಗವಿ, ಬೇಡ ಭಾರ್ಗವಿ, ಈ ಟೈಮಲ್ಲಿ ಇದೆಲ್ಲ ಬೇಡ. ಅರ್ಜುನ್, ನೋಡಿ, ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ನೀವ್ ಹೀಗೆ ಅಡ್ಡಿ ಮಾಡೋ ಹಂಗಿಲ್ಲ. ಸರ್ ನಮ್ ಡ್ಯೂಟಿಗೆ ನೀವು ಅಡ್ಡಿಪಡಿಸಬೇಡಿ. ನಮ್ಮ ಹತ್ರ ವಾರಂಟ್ ಇದೆ. ವಾರಂಟ್ ಇದೆ ಅಂದ್ರೆ ತೋರ್ಸಿ ವಾರಂಟ್. ಅರೆಸ್ಟ್ ಮಾಡ್ರಿ. ಶಕ್ತಿ, ವಾರಂಟ್ ಇದೆ ಅಂತ ಹೇಳ್ತಾರೆ, ನಾನ್ ನೋಡ್ಕೊಂತೀನಿ. ಸುಮ್ಮನೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದೀನಲ್ಲ. ಭಾರ್ಗವಿ, ಮಾವ ಲಾಯರ್, ಇವರಿಬ್ರು ಸಪೋರ್ಟ್ ಇದ್ಬಿಟ್ರೆ ಏನ್ ತಪ್ಪಿಸ್ಕೊಳ್ಬೋದು ಅನ್ಕೊಂಡಿದ್ಯಾ? ಅವತ್ತು ಕೋರ್ಟಲ್ಲಿ ಸಂಧ್ಯಾ ಅತ್ಯಾಚಾರ ಆಗಿ ಕೊಲೆ ಆದ್ಲು. ಕೊನೆಗೆ ನ್ಯಾಯನೇ ಸಿಗದೆ ಮಣ್ಣಲ್ಲಿ ಮಣ್ಣಾಗ್ ಹೋದ್ಲು. ಹೋದ್ರೆ ಅದೇ ಸುಳ್ಳಿನ ಕತೆ ಮುಂದುವರಿಯತ್ತೆ ಅನ್ಕೊಂಡೇನೋ? ನಿನ್ ಮುಂದೆ ಎಲ್ರೂ ತಲೆ ಬಾಗ್ಲೇಬೇಕು. ಕಾನೂನು ಕೊಡೋ ಶಿಕ್ಷೆನ ಅನುಭವಿಸ್ಲೇಬೇಕು. ನೀನು ಯಾವನೇ ಆಗಿರ, ಕಾನೂನಿಗೆ ಅದು ಲೆಕ್ಕಕ್ ಬರಲ್ಲ. ಹೇಳಿದೆ, ಸಂಧ್ಯಾನ ಕೊಂದೋರು ಯಾರೇ ಆಗಿದ್ರು ಅವ್ರನ್ನ ಎಳ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ ಅಂತ. ಇನ್ಸ್ಪೆಕ್ಟರ್, ತಪ್ಪು ಮಾಡ್ತಿದ್ಯಾ ಭಾರ್ಗವಿ? ನಿಜವಾಗ್ಲೂ ನಾನು ಈ ಸರಿ ಏನು ಮಾಡಿಲ್ಲ. ಸಂಧ್ಯಾ ಅನ್ಕೊಂಡೋ ನಾನಲ್ಲ. ಎಲ್ಲ ಮಾಡ್ಬಿಟ್ರಲ್ರಿ. ಮಾಡಲ್ಲ ಅಂತ ನನಗ್ ಮಾತು ಕೊಟ್ಟು ಮೋಸ ಮಾಡ್ಬಿಟ್ರಲ್ಲ. ವಿಕ್ಕಿನೇ ಕೊಲೆಗಾರ ಅಂತ ನಿಮಗ್ ಡೌಟ್ ಇದ್ಮೇಲೆ ನನಗೆ ಯಾಕೆ ಹೇಳಿಲ್ಲ? ಕೊನೆ ಹೀಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ? ಇಲ್ಲ ಪಾರ್ಥ, ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನೀವು ನನ್ ಮಾತೇ ಕೇಳಿಲ್ಲ. ಇವತ್ತು ಅಷ್ಟೇ ನಾನ್ ನಿಮ್ಗೆ ಫೋನ್ ಮಾಡ್ತಾನೆ ಇದ್ದೆ, ನೀವು ರಿಸೀವೇ ಮಾಡ್ಲಿಲ್ಲ. ಇಷ್ಟು ದಿನ ಇದ್ದಿದ್ದು ಅನುಮಾನನೇ, ಆದ್ರೆ ನಿಜ ಏನು ಅಂತ ಗೊತ್ತಾಗಿದ್ದೆ ಇವತ್ತು. ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ಪ್ರೀತಿ ಜೀವನ ಹಾಳಾಗಕ್ ನನ್ ಬಿಡ್ತಾ ಇದ್ನ? ಅವಳು ನನ್ ತಂಗಿ. ಮುಚ್ಚ ಬಾಯಿ ಬಿಟ್ರೆ ಬರೀ ಸುಳ್ಳು ನಿಂದು. ಇವಳು ಲೈಫ್ ಪ್ರಶ್ನೆನೇ ಇಲ್ಲ. ವಿಕ್ಕಿ ಮೇಲೆ ದ್ವೇಷಕ್ಕೆ ಅವನನ್ನ ಜೈಲ್ ಕಳ್ಸಿದಾಳೆ. ಏನೇ ದ್ರೋಹ ಮಾಡಿದ್ದೆ, ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ ಅಂತ ಮದ್ವೆ ಆದ್ವಿ. ಆದ್ರೆ ಮದ್ವೆ ದಿನನೇ ನಮ್ಮಿಬ್ರನ್ನ ದೂರ ಮಾಡ್ಬಿಟ್ಟಿಯಲ್ಲೇ. ನಿನ್ಗೀಗ ಸಮಾಧಾನ ಆಯ್ತಾ? ಉತ್ತರ ಕೊಡಿ ಭಾರ್ಗವಿ. ಅದೆಷ್ಟೋ ಕಟ್ಕೊಂಡು ಮದ್ವೆ ಆದವಳನ್ನ ಮದ್ವೆ ಮಂಟಪದಲ್ಲಿ ಕಣ್ಣೀರಿಡೋ ತರ ಮಾಡಿದ್ರಲ್ಲ, ಯಾಕೆ ಭಾರ್ಗವಿ, ಯಾಕೆ? ಈ ಮದ್ವೆ ಬೇಡ ಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ಅರ್ಜುನ್. ನಿಮಗೆ ವಿಕ್ಕಿ ಬಗ್ಗೆ ಮೊದ್ಲೇ ಗೊತ್ತಿತ್ತು ಅಲ್ವಾ? ಈ ಮದ್ವೆಗ್ ಮುಂಚೆ ಸಂಧ್ಯಾಗ ನೋಡಿದ್ರಿ ಅಲ್ವಾ? ವಿಕ್ಕಿ ಬಗ್ಗೆ ಎಲ್ಲ ಗೊತ್ತಿದ್ರು ರಿತುನ ಅವನಿಗೆ ಕೊಟ್ಬಿಟ್ಟು ಹೇಗ್ ಮದ್ವೆ ಮಾಡಿದ್ರಿ? ಯಾಕೆ ಅಂದ್ರೆ ವಿಕ್ಕಿ ಮಗು ರಿತು ಹೋಟೆಲ್ ಬೆಳೀತಾ ಇದೆ. ಅರ್ಜುನ್, ಏನ್ ಹೇಳ್ತಿದ್ದೀರಾ? ಹೌದು, ಆ ಮಗುಗೋಸ್ಕರನೇ ಒಪ್ಕೊಂಡಿದ್ದು ಈ ಮದ್ವೆಗೆ. ಸಾಕ್ಷಿ ತೋರ್ಸಿದ ಮೇಲೆನೆ ವಿಕ್ಕಿ ಮೇಲೆ ನಂಬಿಕೆ ಬಂದು ಒಪ್ಕೊಂಡಿದ್ದು. ಅದು ಎಷ್ಟೋ ಕಷ್ಟಪಟ್ಟು ಎಲ್ರನ್ನು ಒಪ್ಸಿ ರಿತು ಜೀವನ ಸರಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ತಂಗಿ ಮತ್ತೆ ಮಗು ಜೀವನ ಬೀದಿಗೆ ಬಂತಲ್ಲ, ಅದು ನಿಮ್ಮಿಂದ. ಇದಕ್ಕೇನು ಉತ್ತರ ಕೊಡ್ತೀರಾ? ನಿಮ್ಮ ಅನುಮಾನಕ್ಕೆ ರಿತು ಜೀವನನೇ ಬಲಿ ಕೊಟ್ರ? ಏನು ಹೇಳ್ಬೇಡಿ ಭಾರ್ಗವಿ, ಏನು ಹೇಳ್ಬೇಡಿ.
ಏನಂದ್ರು ನಾನ್ ಮಾತ್ರ ನಂಬಲ್ಲ. ನಿಮ್ ಜೊತೆ ಮಾತಾಡಕ್ಕೂ ಅಸಹ್ಯ ಆಗ್ತಿದೆ. I hate you. ಅಂಕಲ್ ವಿಕ್ಕಿನ ಕರ್ಕೊಂಡು ಹೋಗೇ ಬಿಟ್ರು. ಅಂಕಲ್ ಏನಾದ್ರೂ ಮಾಡಿ ವಿಕ್ಕಿನ ಕರ್ಕೊಂಡ್ ಬನ್ನಿ ಅಂಕಲ್. ನಿಮ್ ಕಣ್ ಮುಂದೆನೆ ಹೀಗೆಲ್ಲ ನಡೆದ್ರು ಹೇಗ್ ಸುಮ್ನಿದ್ದೀರಾ ಜೆಪಿ? ಏನ್ ನಿರ್ಮಲ, ಅವತ್ತು ಮೆಹಂದಿ ದಿನ ಭಾರ್ಗವಿಯಿಂದ ಏನು ತೊಂದರೆ ಆಗಲ್ಲ, ಎಲ್ಲ ನಾನು ನೋಡ್ಕೋತೀನಿ ಅಂದ್ರಿ. ಏನಾಯ್ತೀಗ? ನಾವ್ ನಿಜವಾಗ್ಲೂ ಭಾರ್ಗವಿ ಮೇಲೆ ಒಂದ್ ಗಮನ ಇಟ್ಟಿದ್ವಿ. ಆದ್ರೂ ನಮ್ ಕಣ್ ತಪ್ಸಿ ಕುತಂತ್ರ ನಡೆದಿದೆ. ಕುತಂತ್ರ ಇದೆ, ಅದೆಲ್ಲರ ಕಣ್ಗೂ ಕಾಣಿಸ್ತಾ ಇದೆ. ಕೇಸಿಗೆ ಹೆಲ್ಪ್ ಆಗುತ್ತೆ, ವಿಕ್ಕಿನ ಬಚಾವ್ ಮಾಡಕ್ಕೆ ಭಾರ್ಗವಿನ್ ತಂದು ಮನೇಲಿ ಇಟ್ಕೊಂಡಿದ್ದೀನಿ ಅಂತಂದೆ. ಆ ಮಾತನ್ನ ನಾನು ಮುಟ್ಟೋಳ ಇನ್ನು ಸಹಿಸ್ಕೊಳಕ್ಕಾಗಲ್ಲ. ಅವಳನ್ನ ಮನೆಯಿಂದ ಆಚೆ ಕಳಿಸು ಶಿವ ಅಂತಂದ್ರೆ ಅವಳು ಕಣ್ಣು ಮುಂದೆ ಇದ್ರೇನೆ ನಾವು ಕೇಸ್ ಗೆಲ್ಲೋದು ಅಂತಂದೆ. ಆದ್ರೆ ಈಗ ಅವಳು ಮತ್ತೆ ಕೇಸನ್ನು ಅಪೀಲ್ ತಗೊಂಡು ಹೋಗಿದ್ದಾಳೆ. ನಿನ್ನ ಮನೇಲೆ ಇದ್ಕೊಂಡು ನಿನ್ನ ಕಣ್ಣು ಮುಂದೆನೆ ಇವೆಲ್ಲ ಮಾಡ್ತಿದ್ದಾಳಲ್ಲ, ನಾವೇನು ನಿನ್ನ ಕಣ್ಣಿಗೆ ಹುಚ್ಚರ ತರ ಕಾಣಿಸ್ತಾ ಇದ್ದೀವ? ಮದ್ವೆ ನಮ್ಮನ್ನ ದಿಕ್ ತಪ್ಸಿ ಯಾಮಾರಿಸಿದ್ದಾರೆ. ಕೊಲೆ ಕಳಿಸ್ಬಿಟ್ರಲ್ಲ, ಇದಕ್ಕೆಲ್ಲ ನೀವೇ ಕಾರಣ ಜೆಪಿ. ನಮ್ಗೆ ಮೋಸ ಮಾಡಿದಾಳೆ. ಸಾಕು ನಿಲ್ಸು ಶಿವ. ನಿನ್ನನ್ನು ನಂಬಿದ್ನಲ್ಲ ಅದು ತಪ್ಪು ನನಗೆ ಈಗ ಅರ್ಥ ಆಗ್ತಾ ಇದೆ.